ಒಳ ಮೀಸಲಾತಿ ಹಂಚಿಕೆ ಗೊಂದಲದ ಕುರಿತು ಇಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಒಳ ಮೀಸಲಾತಿ ನೀಡಲು ಸರ್ಕಾರ ಒಪ್ಪಿ ಹಿಂದೆ ತೀರ್ಮಾನ ಕೈಗೊಂಡಿತ್ತು. ಆದರೆ ಆನಂತರ ಆ ಮೀಸಲು ಪ್ರಮಾಣದ ಬಗ್ಗೆ ಗೊಂದಲಗಳು ಉಂಟಾಗಿರುವ ಹಿನ್ನೆಲೆಯಲ್ಲಿ ಆ ನಿರ್ಣಯವನ್ನು ತಿದ್ದುಪಡಿ ಮಾಡಿ ಶೇಕಡಾ 50 ಮೀರದಂತೆ ಮೀಸಲಾತಿ ಕಲ್ಪಿಸಲು ಹಾಗೂ ಎಲ್ಲಾ ಹಿಂದುಳಿದ ವರ್ಗಗಳಿಗೂ ಸಮಾನ ಪ್ರಾತಿನಿಧ್ಯ ಕಲ್ಪಿಸುವ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದರು. ಸರ್ಕಾರ ಕೈಗೊಳ್ಳುವ ಒಳ ಮೀಸಲಾತಿ ನಿರ್ಧಾರಕ್ಕೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ನಡೆಯುವ ನೇಮಕಾತಿಗಳಲ್ಲಿ ಮೀಸಲು ಕಲ್ಪಿಸಿ ನೇಮಕ ಪ್ರಕ್ರಿಯೆ ಮುಂದುವರೆಸಲು ಸರ್ಕಾರ ಸೂಚನೆ ನೀಡಲಿದೆ ಎಂದು ಪರಮೇಶ್ವರ್ ತಿಳಿಸಿದರು. 54 ಜಾತಿಗಳು ಬೋವಿ ಲಮಾಣಿ ಅವರೆಲ್ಲರೂ ಕೂಡ ಅಲೆಮಾರಿಗಳು ಇವೆಲ್ಲವನ್ನು ಸೇರಿಸಿದ್ರು. ಅದರಲ್ಲೇ ಸ್ವಲ್ಪ ಗೊಂದಲ ಆಗಿತ್ತು. ಅಂದರೆ ಅಲೆಮಾರಿಗಳಿಗೆ ನೀವು ಕೊಟ್ಟಿಲ್ಲ, ಸಪ್ರೇಟಾಗಿ 1% ಕೊಡಿ ಅಂತೇಳಿ ಅವ್ರದ್ದು ಬೇಡಿಕೆ ಇತ್ತು. ಹಾಗಾಗಿ ಕೋರ್ಟಲ್ಲಿ ಕೂಡ 56 ಆಗೋದಿಲ್ಲ, ಇಂದಿರಾ ಸಹಾನಿ ಕೇಸ್ನಲ್ಲಿ 50ಕ್ಕೆ ಸೀಲ್ ಮಾಡಿದ್ದಾರೆ. ಅದ್ರ ಮೇಲೆ ರಿಸರ್ವೇಷನ್ ಕೊಡೋಂಗಿಲ್ಲ ಅಂತೇಳಿ ತೀರ್ಮಾನ ಆಗಿದೆ. ಅದರ ಪ್ರಕಾರ ನೀವು 56 ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ 56 ಮಾಡಬೇಕು ಅಂದರೆ 9th ಶೆಡ್ಯೂಲಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು. ತಮಿಳುನಾಡಿನವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ 69%, ಆ ರೀತಿ ಅಂತ. ಇದೆಲ್ಲ ದೊಡ್ಡ ಪ್ರಕ್ರಿಯೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡು